ಬಹುಶಃ ಅವತ್ತು ಬಸವಣ್ಣವರಿಗೆ ಮುಂದೊಂದು ದಿವಸ ನಾನು ಕೊಟ್ಟಂತಹ ಇಷ್ಟಲಿಂಗ ಜಾತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದರೆ ಬಹುಶಃ ಬಸವಣ್ಣವರು ಅವತ್ತು ಮನಸ್ಸು ಮಾಡ್ತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ. ಬಹುತೇಕ ಅವ್ರಿಗೆ ಗೊತ್ತಿದ್ದು ಏನಾದರೂ ಕೊಟ್ಟಿದ್ರೆ ಮೀಸಲಾತಿನೂ ಕೂಡ ಜೊತೆಗೆ ಕೊಟ್ಟು ಕಳಿಸ್ತಾ ಇದ್ರಿ ಅನ್ನೋ ಗೊತ್ತಿಲ್ಲ. ಮಠಗಳು ಮತ್ತು ಮಠಾಧೀಶರು ಇವರು ಬದಲಾವಣೆ ಆಗದೆ ಹೋದರೆ, ಇವರು ಇನ್ನೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದಾದರೆ, ಇನ್ನೂ ಇವರಲ್ಲಿ ಜಾತಿಯ ತಾರತಮ್ಯ ಇದೆ ಅನ್ನೋದಾದರೆ, ಬಸವಣ್ಣ ಹೇಳಿದ ಮಾತುಗಳಲ್ಲಿ, ಇವರು ಅನುಸರಿಸ್ತಿರುವಂಥ ಮಾತುಗಳಲ್ಲಿ ನಮಗೆ ತುಂಬ ಮನಸ್ಸಿಗೆ ನೋವಾಯಿತು. ಅದನ್ನು ಪೂಜ್ಯರಲ್ಲಿ ನಾನು ನಿವೇದಿಸಿಕೊಂಡೆ. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ನೊಸಲಿನಲ್ಲಿ ವಿಭೂತಿ, ಕೊರಳಿನಲ್ಲಿ ರುದ್ರಾಕ್ಷಿ, ಕಾಷಾಯ ಧರಿಸಿರುವಂಥವರು ಸ್ವಾಮೀಜಿಗಳಲ್ಲವೇ? ಅವರ ಕಾಲಿಗೆರಗಿ ನಮಸ್ಕರಿಸಿ ಆಶೀರ್ವಾದ ಪಡೀಲಿಕ್ಕೂ ಕೂಡ ಅವರ ಜಾತಿಯನ್ನ ನೋಡಬೇಕಾ? ನೋಡ್ತಿರುವಂಥವರು ಇದ್ದಾರೆ. ಯಾರವರು? ಕನಕ ಗುರುಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂತಹ ಈಶ್ವರಾನಂದಪುರಿ ಶ್ರೀಗಳು ಅಂತರ್ಯದ ನೋವನ್ನ, ಸಂಕಟವನ್ನ ಹೇಳ್ಕೊಂಡಿದ್ದಾರೆ. 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನೋದನ್ನ ಹೇಳಿದ್ರು. ಜಾತಿ ಇಲ್ಲ, ಎಲ್ಲರೂ ಒಂದೇ ಅನ್ನೋದನ್ನ ಹೇಳಿದ್ರು. ಬಸವಣ್ಣನವರು ಬಂದು 4 ಶತಮಾನಗಳು ಉಳಿದ ಮೇಲೂ ಕೂಡ ಉಡುಪಿಯ ಮಠದಲ್ಲಿ ಕನಕದಾಸರನ್ನ ಕಂಬಕ್ಕೆ ಕಟ್ಟಿ ಚಡಿಹೇಟು ಹೊಡೆಯುವಂತಹ ಸಂದರ್ಭದಲ್ಲೂ ಕೂಡ ಕನಕದಾಸರು ಹೇಳಿದ್ದು, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಅನ್ನೋದನ್ನ ಹೇಳಿದ್ರು. ಅದಾದ ಬಳಿಕ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ದಾಹ ಆಗಿದೆ ಅಂತ ಬೊಗಸೆಯಲ್ಲಿ ನೀರನ್ನು ಕುಡಿದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಚಡಿಯೇಟು ಬೀಳುತ್ತೆ. ಅವರು ಕೂಡ ಅವತ್ತು ಹೇಳಿದ್ದು, ಇದು ಸರಿಯಲ್ಲ, ಮನುಕುಲ ಒಂದೇ, ಸಮಾನತೆ ಎಲ್ಲರಿಗೂ ಬೇಕು, ಅಸ್ಪೃಶ್ಯತೆ ಆಚರಣೆ ತಪ್ಪು ಅಂತ ಬಹುದೊಡ್ಡ ಕೃತಿಯನ್ನ, ಪವಿತ್ರ ಗ್ರಂಥವನ್ನ, ಸಂವಿಧಾನವನ್ನ ಕೊಟ್ಟರು. ಆದರೆ ಇವತ್ತಿಗೂ ಕೂಡ ಬದಲಾವಣೆ ಆಗಿದೆಯಾ? ಈಶ್ವರಾನಂದಪುರಿ ಶ್ರೀಗಳು ಸಾಣೆಹಳ್ಳಿ ಮಠದಲ್ಲಿ ನಡೆದಂತಹ ಮಹತ್ವದ ಸಾಹಿತ್ಯ ಗೋಷ್ಠಿಯಲ್ಲಿ ಮಾತಾಡುವಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಸಂಗತಿಗಳನ್ನು ಹೊರಹಾಕಿದ್ದಾರೆ. ಅಂದು ಏನು ಬಸವಣ್ಣನವರು ಇಷ್ಟಲಿಂಗವನ್ನ ಎಲ್ಲ ಜನರಿಗೆ ಕೊಟ್ಟದ್ದು ಸಮಾನತೆ ಕಾರಣಕ್ಕಾಗಿ. ಅದು ದುರಂತ ಏನಪ್ಪ ಅಂದ್ರೆ ಇವತ್ತು ಒಂದು ಜಾತಿಯಾಗಿ ಬಂದದ್ದು. ನಾವೆಲ್ಲ ಇಲ್ಲಿ ಕೂತಿರೋರು ಕುರುಬರು, ಮಡಿವಾಳರು, ಮಾದ್ರು, ಯಾದವರು, ಗೊಲ್ರು, ನಾವು ನಡುಮನೆಗಾಸಿ, ಅಡುಗೆ ಮನೆಗಾಸಿ, ಬಚ್ಚ ಮನೆಗೆ ಹೋಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತಲ್ಲ ಮನೆ. ಗೊತ್ತಾಯ್ತು ನಿಮಗೆ, ಓಹೋ ಇದು ಇಲ್ಲೋ ನಡೀತಾ ಇದೆ, ಈ ಪ್ರಸ್ತಾಪ ಮಾಡೋದು ಬೇಡ ಅಂತೂ ಹೊಟ್ಟೆ ಅನ್ನ ಹಾಕಿದ್ದಾರೆ, ಎಲ್ಲರೂ ಪ್ರಸಾದ ಮಾಡಿಬಿಟ್ಟಿದ್ದೀವಿ ಅಂಥೇಳಿ ಮೌನವಾಗಿ ನಾವು ಹೊರಗೆ ಬಂದ್ವಿ. ಯಾರೋ ಇಬ್ಬರು ದಂಪತಿಗಳು ಬಂದು ಆ ಸ್ವಾಮಿಗಳನ್ನ ಮನೆ ಪೂಜೆ ಕರೆದ್ರು. ಸಲೀಸಾಗಿ ಹೋಗ್ಬಿಡೋದು ಅವರು ಅವ್ರ ಮನೆಗೆ. ನನ್ನ ಜೊತೆಗೆ ಪ್ರಸಾದ ಕರೆದಾಗ ಹೊಟ್ಟೆ ಸೇರಿಲ್ಲ ಅಂತ ಅವ್ರು ಯಾರು ಬಂದು ಕರೆದ ತಕ್ಷಣ ಇದು ಸಲೀಸಾಗಿ ಹೋಗ್ಬಿಡೋದ ಅವ್ರ ಮನೆಗೆ, ಜಾತಿಯವರು ಕರೆದ ಕಾರಣಕ್ಕಾಗಿ. ಆಮೇಲೆ ನಮಗನ್ನಿಸ್ತು, ಇನ್ನು ಮುಂದೆ ಈ ಮಠಕ್ಕೆ ಈ ಮಠ ಸ್ವಾಮಿಗಳ ಜೊತೆಗೆ ಯಾವುದೇ ಸಂಪರ್ಕ ಇಟ್ಕೊಳ್ಬಾರ್ದು, ಆ ಮಠಕ್ಕೆ ಹೋಗಬಾರ್ದು ಅಂಥೇಳಿ ಇವತ್ತವರೆಗೂ ಕೂಡ ಆ ಮಠಗಳಿಗೆ ನಾವು ಹೋಗೋದಿಲ್ಲ. ಇಲ್ಲೇ ಪಕ್ಕದಲ್ಲಿ ಒಂದು ಬಾಗೂರು ಅಂತ ಇದೆ, ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ಇಲ್ಲೇ ಪಕ್ಕದಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಅಂತಿದೆ. ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ. ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯಿ ದೇವಸ್ಥಾನ. ಅವತ್ತೇ ನಾನಿಲ್ಲಿ ಯಾವಾಗ ಕನಕದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ, ಹಂಗೆ ನಾವು ಪ್ರತಿಭಟನೆ ಮಾಡಿಬಿಡ್ತಿದ್ವಿ, ಇದು ಮುಜರಾಯಿ ದೇವಸ್ಥಾನ ಕಣೆ, ಸುಮ್ಮನೆ ಒಳಗೆ ಬಿಡ ಅಂತೇಳಿ. ಮೊನ್ನೆ ನಡೆದ ಘಟನೆ, ನಾನು ನಮ್ಮ ಶಾಂತಿ ಸ್ವಾಮೀಜಿ ಹೋಗಿದ್ವಿ. ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ, ಅಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಯಾರು ಒಳಗೆ ಬಿಡಲಿಲ್ಲ. ಅವರು ವೈಕುಂಠ ಏಕಾದಶಿ ದಿವಸ ಅವತ್ತು ನರಕನ ತೋರಿಸ್ಬಿಟ್ರು ಅವರು ಪೂಜಾರಿಗಳು. ಬಸವಣ್ಣವರು ಬರದೇ ಹೋಗಿದ್ರೆ ಬಹುಶಃ ಎಲ್ಲ ಶೋಷಿತ ಸಮುದಾಯಗಳು ಇನ್ನೂ ಕತ್ತಲಿರ್ತಾ ಇದ್ರು. ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಬೆಳಕನ್ನು ನೀಡಿದಂಥವರು ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಸವಣ್ಣನವರು ಇಷ್ಟಲಿಂಗವನ್ನ ಕೊಟ್ಟಿದ್ದು
ಸಮಾನತೆ ಇರಬೇಕು, ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನುವಂಥದ್ದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟರು. ಆದರೆ ಆ ಇಷ್ಟಲಿಂಗ ಒಂದು ಜಾತಿ ಆಗತ್ತೆ ಅನ್ನೋದು ಗೊತ್ತಾಗಿದ್ದಿದ್ರೆ ಬಸವಣ್ಣನವರು ಇಷ್ಟಲಿಂಗವನ್ನು ಕೊಡುವುದರ ಜೊತೆಯಲ್ಲಿ ಮೀಸಲಾತಿಯನ್ನು ಕೂಡ ಕೊಡ್ತಿದ್ರು ಅನ್ನೋ ಮಾತನ್ನ ಈಶ್ವರಾನಂದಪುರಿ ಶ್ರೀಗಳು ಹೇಳಿದ್ದಾರೆ. ಜೊತೆಯಲ್ಲಿ ಬಹುಮುಖ್ಯ ಸಂಗತಿಗಳನ್ನು ಹೇಳಿದ್ದಾರೆ. ನನಗೆ ಆದಂತಹ ಅಷ್ಟು ಘಟನೆಗಳನ್ನು ನಿಮಗೆ ವಿವರಿಸ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಯಾವ ಘಟನೆಗಳು, ಏನು ಅಪಮಾನ ಆಯಿತು? ವಿಶೇಷ ಅಂದ್ರೆ ನೋಡಿ, ನಿಮ್ಮ ಕರ್ನಾಟಕ ಸ್ಟುಡಿಯೋ ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ಅನ್ನುವಂತಹ ವಿಶೇಷ ಅಭಿಯಾನವನ್ನ ಕಾಯಕ ಸಮಾಜದ ಕಷ್ಟಗಳನ್ನು ಕೇಳೋಕೆ ಹೋದಾಗ ಭಗೀರಥ ಪೀಠದ ಗುರುಗಳಾದಂತಹ ಪುರುಷೋತ್ತಮಾನಂದ ಶ್ರೀಗಳನ್ನ ನಾನೇ ಕೇಳಿದೆ, ಗುರುಗಳೇ, ಕಾಷಾಯ ಧರಿಸಿದ ಮೇಲೂ ಕೂಡ ನಿಮಗೆ ಸಮಾನತೆ ಸಿಕ್ಕಿದೆಯಾ ಅಂತ. ಅದಕ್ಕೆ ಅವರು ಕೊಟ್ಟಂತಹ ಉತ್ತರ ಏನು ಗೊತ್ತಾ? ಗುರುಗಳೇ, ನಾನು ಈ ಪ್ರಶ್ನೆ ಕೇಳಬಾರ್ದು ಗೊತ್ತಿಲ್ಲ, ಆದರೂ ಕೇಳ್ತೀನಿ. ನೀವು ಕಾಷಾಯ ಧರಿಸಿದ ಮೇಲೂ ಕೂಡ ನಿಮ್ಮನ್ನ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ತಿದ್ದಾರೆ? ಕಾಷಾಯ ಧರಿಸಿ ನಾವು ಮಠಾಧೀಶರಾಗಿ ಸ್ವಾಮಿಗಳಾಗಿ ಇದ್ರುತ್ತ ನಮ್ಮಂತೆ ಇನ್ನೂ ಹಲವಾರು ಹಿಂದುಳಿದ ಶೋಷಿತ ಸಮುದಾಯಗಳ ಮಠಗಳು ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಿದ್ದಾವೆ. ಧಾರ್ಮಿಕ ಸ್ವಾಮಿಗಳಾಗಿ ನಾವು ಇನ್ನೂ ನಮಗೆ ಆ ರೀತಿಯಾಗಿ ಸಮಾನತೆ ಸಿಕ್ಕಿದೆಯಾ ಅಂದ್ರೆ ಖಂಡಿತ ಇನ್ನೂ ಆಗಿಲ್ಲ. ನಾವೆಲ್ಲರೂ ಸಹ ಮಠಾಧೀಶರು ವೇದಿಕೆಗೆ ಮಾತ್ರ ನಾವು ಇವತ್ತು ಗೌರವ ಸಿಗ್ತಿದೆ ವಿನಃ ವೇದಿಕೆಯಿಂದ ಹೊರಗೆ ಹೋದ್ಮೇಲೆ ಆ ಸಮುದಾಯದ ಸ್ವಾಮಿಗಳಿಗೆ ಅವ್ರು ಮಾತ್ರ, ಆ ಸಮಾಜದ ಭಕ್ತರು ಮಾತ್ರ ಅಲ್ಲಿ ಗೌರವನ ಕೊಡ್ತಾ ಇದ್ದಾರೆ ವಿನಃ ಎಲ್ಲ ಸಮಾಜಗಳಿಗೂ ಎಲ್ಲ ಮಠಗಳಲ್ಲೂ ಇವತ್ತು ಬಸವಣ್ಣನ ಆಶಯ ಏನಿತ್ತಲ್ಲ, ಅವತ್ತು ಶರಣರಿಗೆ ಅವತ್ತೇನು ಕೊಟ್ಟರು, ಅವ್ರು ಯಾರನ್ನು ಭೇದ ಮಾಡಿಕೊಳ್ಳದೆ ಎಲ್ಲ ಶರಣರನ್ನು ಜ್ಯೋತಿ ಮುಟ್ಟದ ಜ್ಯೋತಿ, ಬೆಳಕನ್ನ ಕೊಡುವ ಜ್ಯೋತಿಯನ್ನು ಅಂಟಿಸಿದಾಗ ಅದು ಜ್ಯೋತಿ ಆಯ್ತು. ಅದು ಯಾವುದು ಮೇಲು ಕೀಳಿರ್ಲಿಲ್ಲ ಅದಕ್ಕೆ. ಹಾಗೆ ಜ್ಯೋತಿ ಮುಟ್ಟಿದಂತ ಜ್ಯೋತಿ ಆಗಿ ಎಲ್ಲ ಸ್ವಾಮಿಗಳು ಇವತ್ತು ಕಾಷಾಯ ಧರಿಸ್ಕೊಂಡ್ಮೇಲೆ ಆ ಸ್ವಾಮಿಗಳೆಲ್ಲ ಒಂದೇ ಅಂತೇಳಿ ಇವತ್ತು ಎಲ್ಲ ಸ್ವಾಮಿಗಳು ಭಾವಿಸಿ ಒಳಗೆ ತೆಗೆದುಕೊಂಡಾದಾಗ ಮಾತ್ರವೇ ನಿಜವಾದ ಸ್ವಾತಂತ್ರ್ಯ ಬಂದಂದಾಗತ್ತೆ. ಇನ್ನೂ ನಾವು ಆ ರೀತಿಯಾಗಿ ನಮಗೂ ಆ ರೀತಿಯಾಗಿ ಇನ್ನೂ ಕಂಡಿಲ್ಲ. ಕೆಲವೊಂದು ಮಠಗಳಲ್ಲಿ ಮಾತ್ರ ನಮ್ಗೆ ಆ ರೀತಿಯಾಗಿ ಇವತ್ತು ನೋಡಿದ್ದೇವೆ. ಇನ್ನು ಬಹುತೇಕ ಮಠಗಳಲ್ಲಿ ಇನ್ನು ಮಡಿವಂತಿಕೆ ಇದೆ. ಮಡಿವಂತಿಕೆಯಿಂದ ಇನ್ನೂ ಹೊರಗೆ ಬರಲಿಲ್ಲ. ಎಷ್ಟೋ ಕಡೆಗಳಲ್ಲಿ ನಮ್ಮ ಕೆಲವು ಸ್ವಾಮಿಗಳು ದೇವಸ್ಥಾನದಲ್ಲಿ ಭಕ್ತರ ಒತ್ತಾಯದ ಮೇಲೆ ಹೋದಾಗ ಆ ದೇವಸ್ಥಾನಗಳನ್ನ ಸ್ವಚ್ಛ ಮಾಡಿ ಆನಂತರ ಆ ದೇವಸ್ಥಾನವನ್ನ ಶುಚಿಗೊಳಿಸಿದ್ದೇವೆ ಅನ್ನುವಂಥದ್ದನ್ನ ಇತ್ತೀಚೆಗೆ ಕೆಲವು ಕಡೆ ನೋಡಿದ್ದೇವೆ. ಪುರುಷೋತ್ತಮಾನಂದ ಶ್ರೀಗಳು ಅವತ್ತೇನ್ ಹೇಳಿದ್ರು ಅದನ್ನೇ ಇವತ್ತು ಈಶ್ವರಾನಂದಪುರಿ ಶ್ರೀಗಳು ಹೇಳ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿಯ ಸಾಸುಲು ಅನ್ನುವಂತಹ ಗ್ರಾಮದ ಬಳಿ ಹಿರಿಯ ಸಾಹಿತಿಯೊಬ್ಬರ ಪುಣ್ಯಾರಾಧನೆಗೆ ಹೋದಂತಹ ಶ್ರೀಗಳಿಗೆ ಕುರುಬ ಸ್ವಾಮೀಜಿ, ಮಡಿವಾಳ ಸ್ವಾಮೀಜಿ, ಛಲವಾದಿ ಸ್ವಾಮೀಜಿ, ಮಾದರ ಚೆನ್ನಯ್ಯ ಸ್ವಾಮೀಜಿ, ಗೊಲ್ಲ, ಉಪ್ಪಾರ, ಈಡಿಗ, ಬಹುಪಾಲು ಸ್ವಾಮೀಜಿಗಳು ಅವರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಕಾರ್ಯಕ್ರಮ ಮುಗಿದ ಮೇಲೆ ಪ್ರಸಾದಕ್ಕೆ ಅಂತ ಒಂದು ಮನೆಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ಆ ಮನೆಯಲ್ಲಿ ಪಡಸಾಲೆಯಲ್ಲಿ ಕೂರಿಸಿ ಇವರಿಗೆ ಪ್ರಸಾದವನ್ನು ಕೊಡ್ತಾರೆ. ಕೊನೆಗೆ ಆ ಮನೆಯ ಯಜಮಾನರು, ಆ ಮನೆಯ ಎಲ್ಲರೂ ಕೂಡ ಇವ್ರು ಯಾವಾಗ ಹೋಗ್ತಾರಪ್ಪ, ಹೋದ ಕೂಡಲೇ ಬಾಗಿಲು ತೆರೆಯೋಣ ಅನ್ನೋಂಥ ಕಾದ್ಕೊಂಡು ಕೂತ್ಕೊಂಡಿದ್ರು. ಅಷ್ಟರ ಮಟ್ಟಿಗೆ ಹಿಂದುಳಿದ ದಲಿತ ಸಮಾಜದ ಸ್ವಾಮೀಜಿಗಳಿಗೆ ಅಪಮಾನ ಆಗತ್ತೆ. ಬಹುದೊಡ್ಡ ಸಮಾಜಗಳ ಮಠ ಮತ್ತು ಮಠಾಧೀಶರು, ಅವರ ಸಮಾಜದ ಜನ ಹಿಂದ ಸ್ವಾಮೀಜಿಗಳನ್ನ ದೂರ ತಳ್ತಾರೆ, ತುಚ್ಛವಾಗಿ ನೋಡ್ತಾರೆ ಅಂದ್ರೆ ಏನರ್ಥ? ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ಪಾಲಿಸುವಂತಹ ಮಠಾಧೀಶರೇ ಬದಲಾಗದಿದ್ರೆ ಬಸವಣ್ಣನವರ ಆದರ್ಶ ಪಾಲಿಸೋದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ, ಬಸವಣ್ಣನವರ ಕನಸನ್ನ ನನಸು ಮಾಡೋದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಶ್ವರಾನಂದಪುರಿ ಶ್ರೀಗಳು ಎತ್ತಿದ್ದಾರೆ. ಮೇಲ್ವರ್ಗದ ಮಠದ ಜನ ನೊಸಲ ವಿಭೂತಿ, ಕೊರಳ ರುದ್ರಾಕ್ಷಿ, ಕಾಷಾಯ ನೋಡಿದ ಕೂಡಲೇ ಕಾಲಿಗೆ ಬೀಳೋದಿಲ್ಲ, ಬದಲಾಗಿ ಅವರ ಆ ಸ್ವಾಮೀಜಿಯ ಜಾತಿಯನ್ನು ನೋಡ್ತಾರೆ ಅನ್ನೋ ಮೂಲಕ ಈಶ್ವರಾನಂದಪುರಿ ಶ್ರೀಗಳಿಗೆ ಆದಂತಹ ಅಪಮಾನದ ಒಂದೊಂದೇ ಅಧ್ಯಾಯವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಶಿವಮೊಗ್ಗದ ಶಿಕಾರಿಪುರದ ಮಹಾನ್ ಮಠವೊಂದರಲ್ಲಿ ಸಂಶೋಧನಾ ಸಂಶೋಧಕರು ಮತ್ತು ಅಧ್ಯಾಪಕರು ಆ ಮಠದಲ್ಲಿರ್ತಕ್ಕಂತಹ ಅತಿ ವಿಶಿಷ್ಟವಾದಂತಹ ಮತ್ತು ಪುರಾತನ ಚಿತ್ರಪಟಗಳನ್ನು ನೋಡ್ಲಿಕ್ಕೆ ಹೋದಾಗ ಅಲ್ಲಿನ ಹೆಣ್ಣು ಮಗಳೊಬ್ಳು ಹೇಳ್ತಾಳಂತೆ, ನಮ್ಮ ಸ್ವಾಮೀಜಿ ಹೇಳಿದರೆ ನೀವು ಲಿಂಗಾಯತರಾಗಿದ್ರೆ ಮಾತ್ರ ಹೊಳಗೆ ಬನ್ನಿ, ಇಲ್ಲ ಅಂದ್ರೆ ಬರಬೇಡಿ ಅಂತ. ಮಠದ ಸ್ವಾಮೀಜಿಗಳೇ ಹೀಗೆ ಹೇಳ್ತಾರೆ ಅಂದ್ರೆ ಆ ಮಠಕ್ಕೆ ಅನುಸರಿಸುವಂತಹ ಸಮಾಜದ ಜನ ಯಾವ ರೀತಿ ವರ್ತಿಸಬಹುದು? ಇದರ ಜೊತೆಯಲ್ಲಿ
ಬಾಗೂರಲ್ಲಿರುವಂತಹ ಚನ್ನಕೇಶವ ದೇವಾಲಯದಲ್ಲಿ ಇದೇ ಸ್ವಾಮೀಜಿಗಳನ್ನು ಅವ್ರು ಮಾತಾಡುವಾಗ ಪಕ್ಕದಲ್ಲಿ ಕುಂಚಿಟಿಗ ಸ್ವಾಮೀಜಿ ಇದ್ದಾರೆ, ಮಾದರ ಚೆನ್ನಯ್ಯ ಸ್ವಾಮೀಜಿ ಇದ್ದಾರೆ, ಸಾಣಿಹಳ್ಳಿಯ ಜಗದ್ಗುರುಗಳಿದ್ದಾರೆ. ಅವ್ರ ಜೊತೆಲಿ ಕೂತ್ಕೊಂಡು ಹೇಳ್ತಾರೆ, ನಾವೆಲ್ಲ ಹೋಗಿದ್ವಿ, ನಮ್ಮನ್ನ ಗರ್ಭಗುಡಿಗೆ ಬಿಟ್ಕೊಂಡ್ಲಿಲ್ಲ, ನಾವು ಬಂದ ಮೇಲೆ ನೀರಾಕಿ ಶುದ್ಧಿ ಮಾಡಿದ್ದಾರೆ. ನಿಜಕ್ಕೂ ದೇಗುಲ ಶುದ್ಧಿ ಆಗೋಕ್ಕಿಂತಲೂ ಮಿಗಿಲಾಗಿ ಮನದೊಳಗಿನ ಮಲಿನ ಶುದ್ಧಿ ಆಗಬೇಕು ಅಂತವರದ್ದು, ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ಪಾಲಿಸುವಂತವರದ್ದು ಅನ್ನೋದನ್ನ ಹೇಳ್ತಾರೆ. ಹಿಂದುಳಿದ ದಲಿತ ಸಮುದಾಯಗಳಿಗೆ ಮಠಗಳಿರಲಿಲ್ಲ, ಮಠಗಳು ಯಾಕೆ ಬೇಕಿತ್ತು, ಸ್ವಾಮೀಜಿಗಳು ಯಾಕೆ ಬೇಕಿತ್ತು ಅನ್ನೋದನ್ನ ಹೇಳುವಂತಹ ಸಂದರ್ಭದಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಶೈಕ್ಷಣಿಕ ನ್ಯಾಯ ಸಿಕ್ಕಿಲ್ಲ, ಆರ್ಥಿಕ ನ್ಯಾಯ ರಾಜಕೀಯ ಅಧಿಕಾರ ಸಿಕ್ಕಿಲ್ಲ, ಅವುಗಳನ್ನು ನಾವು ಪಡಿಬೇಕಾಗಿದೆ. ಬೆಳೆದಂತಹ ಹಿರಿಯಣ್ಣರು ಅಥವಾ ಬಹುದೊಡ್ಡ ಸಮಾಜಗಳ ಮಠಾಧೀಶರು ಹಂಚಬೇಕಾಗಿತ್ತು. ಅವರೇ ಇವತ್ತು ನಮ್ಮವ್ರು ಸಿಎಂ ಆಗಬೇಕು, ನಮ್ಮವರು ಅಧಿಕಾರಿಗಳಿರಬೇಕು ಅನ್ನುವಂತಹ ಪ್ರತಿಪಾದನೆ ಮಾಡ್ತಿದ್ದಾರೆ ಅನ್ನೋದಾದ್ರೆ ಹಿಂದ ಸಮಾಜದ ಸ್ವಾಮೀಜಿಗಳು ಮತ್ತು ಸಮಾಜಗಳೇನಾಗಬೇಕು? ಇದನ್ನೇ ಈಶ್ವರಾನಂದಪುರಿ ಶ್ರೀಗಳು ಪ್ರಶ್ನೆ ಮಾಡ್ತಿದ್ದಾರೆ. ಇಂತಹ ಆತಂಕದ ಸಂದರ್ಭದಲ್ಲಿ ಈಶ್ವರಾನಂದಪುರಿ ಶ್ರೀಗಳಾದ್ರೂ ಪುರುಷೋತ್ತಮಾನಂದ ಶ್ರೀಗಳ ರೀತಿಯಲ್ಲಿ ಧ್ವನಿ ಎತ್ತಿದಾರಲ್ಲ. ಎಲ್ಲ ಅಧಿಕಾರಿಗಳು ನಮ್ಮವರೇ ಬೇಕು ಅನ್ನುವಂತಹ ನಾಯಕರನ್ನ ಗೆಲ್ಲಿಸ್ತಿರುವಂತವ್ರು ಯಾರು? ಇದನ್ನೂ ಕೂಡ ಪ್ರಶ್ನೆ ಮಾಡ್ತಾರೆ. ಇದೇ ಹಿಂದುಳಿದ ದಲಿತ ಸಮಾಜದ ಮತದಾರರೇ ಅಲ್ವಾ? ಎಲ್ಲ ಅಧಿಕಾರಿಗಳು ನಮ್ಮವರೇ ಇರಬೇಕು ಅನ್ನೋದಾದ್ರೆ ಉಳಿದ ಸಮಾಜದ ಅಧಿಕಾರಿಗಳು ಏನಾಗಬೇಕು? ಈ ಪ್ರಶ್ನೆಯನ್ನ ಎತ್ತುತ್ತಾರೆ. ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ಎಲ್ಲರನ್ನ ಬಿಗಿದಪ್ಪಿಕೊಳ್ಳಬೇಕು ಅನ್ನುವಂತಹ ಬಸವ ತತ್ವವನ್ನು ಪಾಲಿಸಬೇಕಾದವರೇ ಪಾಲಿಸ್ತಿಲ್ಲ ಅಂದ್ರೆ ಏನ್ ಮಾಡೋದು? 6.5 ಕೋಟಿ ಜನ ಕನ್ನಡಿಗರು ಬಾಬಾ ಸಾಹೇಬರ ಸಂವಿಧಾನದ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಪಡಿಬೇಕು ಅನ್ನೋದನ್ನ ಶ್ರೀಗಳು ಹೇಳ್ತಾರೆ, ಈಶ್ವರಾನಂದಪುರಿ ಶ್ರೀಗಳು. ಇದನ್ನ ಹೇಳಬೇಕಾದಂತಹ ಮಠಗಳು, ಮಠಾಧೀಶರು ಜಾತಿಯ ಮಾತಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾರು ನ್ಯಾಯ ಕೊಡಿಸ್ತಾರೆ? ಬಸವಣ್ಣನವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ದೇ ಹೋಗಿದ್ದಿದ್ರೆ ಇನ್ನು ಕತ್ತಲ ಕೂಪದಲ್ಲಿ ಈ ಸಮುದಾಯಗಳು ಇರ್ತಿದ್ವು ಅನ್ನೋದನ್ನ ಹೇಳುವ ಜೊತೆಯಲ್ಲಿ ಇವತ್ತು ಹಿಂದುಳಿದ ದಲಿತ ಸಮಾಜಗಳು ಅಲ್ಲಿ ಬೆಳಕಿದೆ, ಬೆಳಕು ಚೆಲ್ಲಿದ್ದಾರೆ ಅಂದ್ರೆ ಅದಕ್ಕೆ ಇಬ್ಬರು ಕಾರಣ. ಒಬ್ರು ಬಸವಣ್ಣನವರು, ಮತ್ತೊಬ್ರು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಇದೇ ಶ್ರೀಗಳಿಗೆ ಎಷ್ಟೆಲ್ಲ ಸಂಕಟ ಆಯಿತು, ಸಮಸ್ಯೆ ಆಯಿತು. ಮಾಜಿ ಸಚಿವರೊಬ್ರು ಈಶ್ವರಾನಂದಪುರಿ ಶ್ರೀಗಳನ್ನ ಎಷ್ಟರ ಮಟ್ಟಿಗೆ ಅಪಮಾನ ಮಾಡಿದ್ರು ಅಂದ್ರೆ ಹೀಯಾಳಿಸಿ ತೆಗಳಿಸಿ ಕಳಿಸಿದ್ರು. ಆನಂತರದಲ್ಲಿ ಮನ ಪರಿವರ್ತನೆ ಮಾಡಿಕೊಂಡು ಅಥವಾ ಬೇರೆ ಭಯಕ್ಕೋ ಹೆದರಿ ಕ್ಷಮೆಯನ್ನು ಕೇಳಿದ್ರು. ಶಿರಾದ ಮತ್ತೊಂದು ಮೇಲ್ವರ್ಗದ ಮಠ ಕೂಡ ಇದೇ ಈಶ್ವರಾನಂದಪುರಿ ಶ್ರೀಗಳನ್ನ ಅಪಹಾಸ್ಯ ಮಾಡಿತ್ತು. ಆ ಮಠದ ಅಸಲಿ ವಾರಸುದಾರರ ವಿಚಾರವಾಗಿ ಧ್ವನಿ ಎತ್ತಿದ್ದಕ್ಕೆ ಈಶ್ವರಾನಂದಪುರಿ ಶ್ರೀಗಳಿಗೆ ಅಪಮಾನ ಆಗಿತ್ತು. ಕಾಂತರಾಜು ಅವರ ವರದಿ ಕೂಡ ಇದನ್ನೇ ಹೇಳ್ತಿದೆ. ಅಲ್ಲ, ತುಂಬಾ ಅಚ್ಚರಿ ಅಥವಾ ವಿಪರ್ಯಾಸ ಅನ್ಸುವಂಥದ್ದು, ಒಂದು ಸಮಾಜದ ಸ್ವಾಮೀಜಿಗೇನೆ ಒಂದು ಮನ್ನಣೆ ಇಲ್ಲ, ಅವರ ಜಾತಿಯನ್ನ ನೋಡಿ ಅವರನ್ನ ದೂರ ತಳ್ತಾರೆ, ಅಸ್ಪೃಶ್ಯತೆಯನ್ನ ಆಚರಿಸ್ತಾರೆ, ಅಸಮಾನತೆಯನ್ನ ಬಯಸ್ತಾರೆ ಅಂದ್ರೆ ಬಸವಣ್ಣನವರು ಹೇಳ್ಕೊಟ್ಟಿದ್ದೇನು ಇದೇನಾ? ಬಸವಣ್ಣನವರನ್ನ ಬಸವ 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 ಅಂತ ಹೇಳುವಂತಹ ಮಠಗಳು, ಮಠಾಧೀಶರು, ಆ ಸಮಾಜಗಳು ಇನ್ಯಾವಾಗ ಜಾಗೃತವಾಗ್ತಾವೆ? ಬಸವನೆಂದರೆ ಪಾಪ ದೆಸೆಗೆಟ್ಟು ಹೋಗುವುದು, ಬಸವನ ನೆನೆದ ಭಕ್ತರು ಹಸನಾದರಯ್ಯ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆ ಬಸವ, ನಿಜ ಬಸವ ಯಾರು ಗೊತ್ತಾ? ಸಾಮಾಜಿಕ ನ್ಯಾಯವನ್ನ ಸಾರುವಂಥವ್ರು, ಎಲ್ಲ ಕಡೆ ಸಮಾನತೆಯನ್ನ ಬಯಸುವಂಥವ್ರು, ಜಾತಿ ಇಲ್ಲದ ವ್ಯವಸ್ಥೆಯನ್ನ, ಶರಣ ಪರಂಪರೆಯನ್ನ, ಶರಣ ತತ್ವವನ್ನ, ಕಾಯಕ ತತ್ವವನ್ನ ಪಾಲಿಸುವಂಥವ್ರು, ಆಚರಿಸುವಂಥವ್ರು. ಈಶ್ವರಾನಂದಪುರಿ ಶ್ರೀಗಳಿಗೂ ಅವತ್ತು ಕನಕರಿಗಾಗಿದ್ದು ಏನು ವ್ಯತ್ಯಾಸ ಇದೆ? ಶತಮಾನಗಳೇ ಉಳಿವೆ, ಇನ್ಯಾವಾಗ ಸಿಗುತ್ತೆ ನ್ಯಾಯ?